ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಶಾ. ಐ ಆಮ್ ವ್ಲಾಗರ್ ಫ್ರಮ್ ಬ್ಯೂಟಿಫುಲ್ ಮಲೆನಾಡು ವಿಲೇಜ್. ನನ್ನ ಚಾನಲ್ನ ಮೂಲಕ ನಮ್ಮ ಮಲೆನಾಡಿನ ಸರಳ ಜೀವನ ಶೈಲಿ, ಇಲ್ಲಿಯ ಊಟ, ಉಡುಗೆ, ಸಂಪ್ರದಾಯಗಳು, ಹಬ್ಬಗಳು ಮತ್ತು ನಮ್ಮ ಸಿದ್ದಾಪುರದ ಸುತ್ತಮುತ್ತಲಿನ ಪ್ರದೇಶಗಳ ಬಗ್ಗೆ ಮಾಹಿತಿ ನೀಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಜೀವನದ ತುಂಬ ವಿಶೇಷವಾದಂತಹ ದಿನ. ಇಂದು ನಮ್ಮ ಎಂಗೇಜ್ಮೆಂಟ್ ಆಗಿ 7 ವರ್ಷಗಳು ಪೂರ್ಣಗೊಂಡಿದೆ. ಈ ವಿಶೇಷ ದಿನದ ನೆನಪಿಗಾಗಿ ನಮ್ಮ ನಿಶ್ಚಿತಾರ್ಥದ ವಿಡಿಯೋವನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮಲೆನಾಡಿನಲ್ಲಿ ಎಂಗೇಜ್ಮೆಂಟ್ಗಳನ್ನ ಹೇಗೆ ಮಾಡ್ತಾರೆ, ಸಂಪ್ರದಾಯಗಳು ಹೇಗಿರ್ತವೆ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ನಮ್ಮ ಮಲೆನಾಡಿನಲ್ಲಿ ಮದುವೆ ಮಾತುಕತೆ ಆದ ನಂತರ ಅಥವಾ ಮದುವೆ ಮಾತುಕತೆಯ ದಿನವೇ ಹೂ ಮುಡಿಸುವ ಶಾಸ್ತ್ರವನ್ನು ಮಾಡಲಾಗತ್ತೆ. ಅಂದರೆ ಗಂಡಿನ ಮನೆಯವರು ಹೆಣ್ಣಿನ ಮನೆಗೆ ಬಂದು ಮದುವೆ ಮಾತುಕತೆಯನ್ನು ಮಾತಾಡುವಾಗಲೇ ಈ ಹೂ ಮುಡಿಸುವ ಶಾಸ್ತ್ರವನ್ನು ಮಾಡಿ ಹೋಗ್ತಾರೆ. ಅದಾದಮೇಲೆ ಎಂಗೇಜ್ಮೆಂಟನ್ನು ಮಾಡಲಾಗತ್ತೆ. ಎಂಗೇಜ್ಮೆಂಟ್ಗಳನ್ನು ಮನೆಗಳಲ್ಲಿಯೇ ಆದಷ್ಟು ಜಾಸ್ತಿ ಪ್ರಮಾಣದಲ್ಲಿ ಮನೆಗಳಲ್ಲೇ ಮಾಡಲಾಗತ್ತೆ. ಬಟ್ ಮಳೆಗಾಲ ಅಥವಾ ಜಾಗದ ಕೊರತೆ ಹೀಗೇನಾದರೂ ಇತ್ತು ಅಂದರೆ ಹೊರಗಡೆ ಮಾಡಲಾಗತ್ತೆ. ನಮ್ಮ ಮದುವೆ ಮಾತುಕತೆ ಮೇ ಮತ್ತು ಜೂನ್ ತಿಂಗಳಲ್ಲಿ ನಡೀತು. ಆದ್ದರಿಂದ ಅದು ಮಳೆಗಾಲ ಆಗಿರೋದ್ರಿಂದ ನಮ್ಮ ಎಂಗೇಜ್ಮೆಂಟ್ ದೇವಸ್ಥಾನದಲ್ಲಾಯಿತು. ಅದು ಅಲ್ಲದೆ ನಮ್ಮ ಮನೆಯ ಮೊದಲ ಶುಭ ಕಾರ್ಯ ಆಗಿರೋದ್ರಿಂದ ಗಣಪತಿ ದೇವಸ್ಥಾನದಲ್ಲಿಯೇ ಈ ಒಂದು ನಮ್ಮ ನಿಶ್ಚಿತಾರ್ಥ ನಡೀತು. ಇದು ನಮ್ಮ ಮನೆಯಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಅದೇ ರೀತಿ ನಮ್ಮ ಮನೆಯವರ ಮನೆಯಿಂದ 1 ಕಿಲೋಮೀಟರ್ ದೂರ ಇದೆ. ಅಂದರೆ ನಾವು ಈಗಿರುವಂತಹ ಹಾಳ್ಕಟ್ಟದಲ್ಲಿರುವಂಥ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ಮದುವೆಯ ನಿಶ್ಚಿತಾರ್ಥ ಮಾಡಲಾಯಿತು. 11/7/2019 ನಮ್ಮ ಮದುವೆ ನಿಶ್ಚಿತಾರ್ಥ ನಡೀತು. ಹಾಗಾದರೆ ಹೇಗಿತ್ತು ನಮ್ಮ ನಿಶ್ಚಿತಾರ್ಥ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ಬೋದು. ನಾವು ಹಿಂದಿನ ದಿನಾನೇ ಇಲ್ಲೆಲ್ಲ ನಮ್ಮ ಮನೆಯವರೆಲ್ಲ ಬಂದು, ಅಣ್ಣ ಅಪ್ಪ ಎಲ್ಲ ಇರ್ಬೋದು, ನಮ್ಮ ಸಂಬಂಧಿಕರೆಲ್ಲ ಬಂದು ಇವುಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದರು. ಅದೇ ರೀತಿ ಬೆಳಿಗ್ಗೆ ಬೇಗ ಬಂದು ಈ ಕಳಶ ಇರ್ಬೋದು ಅಥವಾ ಇನ್ನಿತರ ಈ ತಾಂಬೂಲದ ತಟ್ಟೆಗಳನ್ನೆಲ್ಲ ಕೂಡ ರೆಡಿ ಮಾಡಿದರು ನಮ್ಮ ಅಮ್ಮ ಅಪ್ಪ. ಅದೇ ರೀತಿ ಅತ್ತೆ ಮಾವ ಕೂಡ ಎಲ್ಲ ಇದ್ದಾರೆ. ಈ ರೀತಿ ಸ್ಟಾರ್ಟಿಂಗಲ್ಲಿ ಫೋಟೋ ಸೆಷನ್ ಇತ್ತು. ಬಟ್ ಇದು ನನಗೆ ಮೊದಲು ಫೋಟೋ ಸೆಷನ್ನಿಗೆ ಅಥವಾ ಫೋಟೋಕ್ಕೆ ಪೋಸ್ ಕೊಡ್ತಾ ಇರುವಂತಹ ವಿಡಿಯೋ ಆಗಿತ್ತು, ಫಂಕ್ಷನ್ ಆಗಿತ್ತು. ಬಟ್ ನಂಗೆ ಅಷ್ಟು ಮೇಕಪ್ ಬಗ್ಗೆ ಅದೆಲ್ಲ ನನಗೆ ಅವೇರ್ನೆಸ್ ಸ್ವಲ್ಪ ಕಡಿಮೆನೇ ಇತ್ತು. ನಾನು ಐಬ್ರೋ ಕೂಡ ಮಾಡಿಸ್ಕೊಂಡಿರಲಿಲ್ಲ. ಯಾಕಂದರೆ ನಾನು ಮೊದಲು ಐಬ್ರೋ ಕೂಡ ಮಾಡಿಸ್ಕೊಳ್ತಾ ಇರಲಿಲ್ಲ. ನನಗೆ ಅದ್ರ ಬಗ್ಗೆ ಅಷ್ಟು ಮೇಕಪ್ ಈ ಥರ ಇವುಗಳ ಬಗ್ಗೆ ಅಷ್ಟೊಂದು ಅವೇರ್ನೆಸ್ ಇರಲಿಲ್ಲ. ಬಟ್ ಸದ್ಯ ನಂತರ ನನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗ್ತಾ ಹೋಯಿತು. ಅದಕ್ಕೋಸ್ಕರ ನಾನಿಲ್ಲಿ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಅಂದರೆ ರೆಡಿ ಆಗಿದ್ದೀನಿ, ಬಟ್ ಮೇಕಪ್ ಅದು ಇದು ಎಲ್ಲ ಅಷ್ಟೊಂದು ಹಾಕ್ಕೊಂಡಿಲ್ಲ. ನಾವೇ ಅಥವಾ ನನ್ನ ಫ್ರೆಂಡೇ ಇದು ಮಾಡಿರೋದು. ಮೊದಲನೇದಾಗಿ ಈ ರೀತಿ ನಮ್ಮ ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅಂದರೆ ನಮ್ಮ ಮಲೆನಾಡಿನಲ್ಲಿ ಮೊದಲು ಅಥವಾ ಈ ಗಂಡಿನ ಅಕ್ಕ ಅಥವಾ ಅವರ ಅತ್ತೆ ಬಾಗಿನಗಳನ್ನು ಫಸ್ಟು ಈ ಹೆಣ್ಣಿಗೆ ನೀಡಿದ ನಂತರ ಹೂವನ್ನೆಲ್ಲ ಮುಡಿಸಿ ಬಾಗಿನಗಳನ್ನ ನೀಡಲಾಗತ್ತೆ. ಅದಾದಮೇಲೆ ಫಸ್ಟು ನಮ್ಮ ಇಲ್ಲೇನಂತಂದರೆ ಬಂಗಾರವನ್ನು ಹುಡುಗಿಗೆ ಹಾಕಬಾರ್ದು ಅನ್ನೋ ಕಾರಣಕ್ಕೆ ಬೆಳ್ಳಿಯ ಕಾಲ್ಗೆಜ್ಜೆಗಳನ್ನಿರ್ಬೋದು ಅಥವಾ ಬೆಳ್ಳಿಯ ರಿಂಗ್ಗಳನ್ನು ತೊಡಿಸಲಾಗತ್ತೆ. ನನಗೂ ಕೂಡ ಹಾಗೆ ಮಾಡಿದರು. ನಮ್ಮ ಇಲ್ಲಿ ಇದೇ ಸಂಪ್ರದಾಯ ಇದೆ. ಅದೇ ರೀತಿ ವರನಿಗೂ ಕೂಡ ಹುಡುಗಿಯ ಕಡೆಯಿಂದ ಈ ರೀತಿ ಒಂದು ಡ್ರೆಸ್ ಅಥವಾ ಇನ್ಯಾವುದು ಇದೇ ರೀತಿಯ ಹಣ್ಣು ಇವುಗಳನ್ನೆಲ್ಲ ನೀಡಲಾಗತ್ತೆ. ಈ ರೀತಿ ಆಗಿತ್ತು. ಮತ್ತೇನಂತಂದರೆ ಇದು ನಿಶ್ಚಿತಾರ್ಥ ಆಗಿರೋದ್ರಿಂದ ಹಾರವನ್ನು ಇಲ್ಲಿ ಬದಲಾಯಿಸೋಕೆ ಕೊಡೋದಿಲ್ಲ. ಇಲ್ಲಿ ಅತ್ತೆ ಮಾವ ಇರ್ಬೋದು, ಇನ್ಯಾರೋ ಸಂಬಂಧಿಕರು ಹಾರವನ್ನು ಹಾಕ್ತಾರೆ. ಎಲ್ಲ ಕಡೆಯೂ ಕೂಡ ಇದೇ ಸಂಪ್ರದಾಯ ಇದೆ ಅಂತ ಅನಿಸುತ್ತೆ. ಈ ರೀತಿ ನಮ್ಮ ನಿಶ್ಚಿತಾರ್ಥ ನಡೀತಾ ಇತ್ತು. ಅದೇ ರೀತಿ ಈಗ ಇದೆಲ್ಲ ಆದಮೇಲೆ ಉಂಗುರವನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಈ ರೀತಿ ಉಂಗುರವನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ನಡೀತಾ ಇದೆ, ನಾವು ನೋಡ್ಬೋದು. ಈ ರೀತಿ ಅಂದರೆ ಬೆಳ್ಳಿಯನ್ನು ತೊಡಿಸಿದ ನಂತರನೇ ಬಂಗಾರವನ್ನು ಹಾಕಬೇಕು ಅನ್ನೋ ರೂಢಿ ಇನ್ನೂ ಕೂಡ ಇದೆ. ಈ ರೀತಿ ಉಂಗುರದ ಎಕ್ಸ್ಚೇಂಜ್ ಆದಮೇಲೆ, ರಿಂಗ್ ಎಕ್ಸ್ಚೇಂಜ್ ಆದಮೇಲೆ ಸ್ವೀಟನ್ನು ತಿನ್ನಿಸಲಾಯಿತು. ಅದೇ ರೀತಿ ನಮ್ಮ ಮನೆಯ ಮೊದಲ ಕಾರ್ಯಕ್ರಮ ಆಗಿರೋದ್ರಿಂದ, ನಮ್ಮ ಮನೆಯವ್ರ ಮನೆಯ ಮೊದಲ ಕಾರ್ಯಕ್ರಮವೂ ಕೂಡ ಆಗಿರೋದ್ರಿಂದ ನೆಂಟರು ಇರ್ಬೋದು, ಸಂಬಂಧಿಕರು ಇರ್ಬೋದು, ಊರವರು ಇರ್ಬೋದು, ಎಲ್ಲರನ್ನೂ ಕೂಡ ಈ ಒಂದು ನಿಶ್ಚಿತಾರ್ಥಕ್ಕೆ ಆಹ್ವಾನವನ್ನು ನೀಡಲಾಗಿತ್ತು. ರಿಂಗ್ ಎಕ್ಸ್ಚೇಂಜ್ ಆದ ನಂತರ ಎಲ್ರಿಗೂ ಕೂಡ ಸ್ವೀಟನ್ನು ಕೊಡಲಾಯಿತು. ಅದಾದಮೇಲೆ ಪುರೋಹಿತರು
ಮದುವೆಯ ನಿಶ್ಚಿತಾರ್ಥದ ಬಗ್ಗೆ ನಿಶ್ಚಯವನ್ನು ಮಾಡ್ತಾರೆ. ಅಂದರೆ ಗುರು ಹಿರಿಯರ ಅನುಮತಿಯಿಂದ, ಕುಲದೇವತಾ ಅನುಗ್ರಹದಿಂದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಾಲ್ಕಟ್ಟದಲ್ಲಿ ಸಂತೋಷ್ ಮತ್ತು ಆಶಾ ಇವರಿಗೆ ವಿವಾಹವನ್ನು ನೆರವೇರಿಸಲು ಗುರು ಹಿರಿಯರ ಸಮ್ಮುಖದಲ್ಲಿ ಅನುಮತಿಯನ್ನು ನೀಡಲಾಗಿದೆ, ಮದುವೆಯನ್ನು ನಿಶ್ಚಯ ಮಾಡಲಾಗಿದೆ ಅನ್ನೋದನ್ನು, ವಿವಾಹವನ್ನು ನಿಶ್ಚಯ ಮಾಡಲಾಗಿದೆ ಅಂತ ಅವರೆಲ್ಲರೂ ಅಲ್ಲಿ ಎಲ್ಲರ ಸಮ್ಮುಖದಲ್ಲಿ ಪುರೋಹಿತರು ಅದನ್ನು ಓದುತ್ತಾರೆ. ಅದಾದಮೇಲೆ ಬಂದಂತಹ ಎಲ್ಲರೂ ಕೂಡ ಅರಿಶಿಣ ಕುಂಕುಮವನ್ನೆಲ್ಲ ನೀಡಿ ಎಲ್ಲ ನಮ್ಮಿಬ್ಬರನ್ನು ಹಾರೈಸ್ತಾರೆ. ಈ ರೀತಿ ಇದು ಸ್ವಲ್ಪ ರಿಸೆಪ್ಷನ್ ಥರನೇ. ನೆಕ್ಸ್ಟು ಬಂದವರೆಲ್ಲರೂ ಕೂಡ ಅಕ್ಷತೆಯನ್ನು ಹಾಕಿ ಅರಿಶಿಣ ಕುಂಕುಮವನ್ನು ನೀಡಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಿದರು. ಇಲ್ಲಿ ನೋಡ್ಬೋದು ಅಪ್ಪ ಅಮ್ಮನ ಆಶೀರ್ವಾದ, ಅತ್ತೆ ಮಾವ ಅಣ್ಣ ಇವರೆಲ್ಲ ಆಶೀರ್ವಾದ ಆದ ನಂತರ ಬಂದಂತಹ ಎಲ್ಲರ ಗುರು ಹಿರಿಯರು ಕೂಡ ನಮಗೆ ಆಶೀರ್ವಾದವನ್ನು ಮಾಡ್ತಾ ಇರುವಂಥ ವಿಡಿಯೋ ಇದೆ. ಇದು ತುಂಬ 1.5 ತಾಸು ಇರುವಂತಹ ವಿಡಿಯೋ. ನಾನು ಇದನ್ನು 10 ನಿಮಿಷ ಒಳಗಡೆ ಇದನ್ನು ರೆಡ್ಯೂಸ್ ಮಾಡಿದ್ದೀನಿ. ಅದೇ ರೀತಿ ಬಂದಂತಹ ಎಲ್ಲರ ಆಶೀರ್ವಾದವನ್ನು ನಾವೆಲ್ಲ ಪಡೆದುಕೊಂಡಾದಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಇಬ್ಬರು ಸೇರಿ ಹಣ್ಣು ಕಾಯಿಗಳನ್ನು ಮತ್ತು ದೇವರ ಪ್ರಸಾದವನ್ನು ತಗೊಳ್ತೀವಿ. ತಾಂಬೂಲ ಬದಲಾವಣೆ ಮತ್ತು ರಿಂಗ್ ಎಕ್ಸ್ಚೇಂಜ್ ಇದೆಲ್ಲ ಆದಮೇಲೆ, ನಿಶ್ಚಯ ಕೂಡ ಆದಮೇಲೆ ಕೇಕನ್ನು ಕಟ್ ಮಾಡಲಾಯಿತು. ಇದೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಕೇಕನ್ನು ಕಟ್ ಮಾಡಲಾಯಿತು. ಇದಾದಮೇಲೆ ಇದೇನು ನಮ್ಮ ಸಂಪ್ರದಾಯದಲ್ಲಿ ಕೇಕ್ ಕಟ್ ಮಾಡಬೇಕು ಅನ್ನೋದೇನಿಲ್ಲ, ಬಟ್ ಟ್ರೆಂಡಿಂಗ್ ಇರೋದ್ರಿಂದ ಎಂಗೇಜ್ಮೆಂಟ್ ಅಂತ ಒಂದು ಕೇಕನ್ನು ತೊಗೊಂಡು ಕೇಕನ್ನೆಲ್ಲ ಕಟ್ ಮಾಡಿ ಒಂದು ಸಂಭ್ರಮವನ್ನು ಈ ರೀತಿ ಪಡಲಾಯಿತು. ಫ್ರೆಂಡ್ಸ್ ಇರ್ಬೋದು, ಎಲ್ಲರೂ ಸೇರಿ ಈ ರೀತಿ ನಮ್ಮ ಎಂಗೇಜ್ಮೆಂಟನ್ನು ಸಂಭ್ರಮದಲ್ಲಿ ಪಾಲ್ಗೊಂಡಿರೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ಬೋದು. ನಮ್ಮ ಮಲೆನಾಡಿನಲ್ಲಿ ಹೆಚ್ಚಿನದಾಗಿ ಎಂಗೇಜ್ಮೆಂಟ್ಗಳು ಮನೆಗಳಲ್ಲಿ ನಡೆಯುತ್ತೆ. ಏನಾದರೂ ಜಾಗದ ಕೊರತೆ ಇತ್ತು ಅಥವಾ ಈ ರೀತಿ ಮಳೆಗಾಲ ಅಥವಾ ಈ ರೀತಿ ಅಥವಾ ದೇವರ ಸನ್ನಿಧಾನದಲ್ಲೇ ಮಾಡಬೇಕು, ಆ ರೀತಿ ಒಂದು ಏನಾದರೂ ಇತ್ತು ಅಂದರೆ ಮಾತ್ರ ದೇವಸ್ಥಾನಗಳಲ್ಲಿ ಮಾಡಲಾಗುತ್ತೆ. ಈ ರೀತಿ ನಮ್ಮ ಎಂಗೇಜ್ಮೆಂಟ್ ಸಿಂಪಲ್ಲಾಗಿ ಆಯಿತು. ಅದೇ ರೀತಿ ಅದಾದಮೇಲೆ ಊಟಕ್ಕೆಲ್ಲ ಅರೇಂಜ್ ಮಾಡಲಾಗಿತ್ತು. ಊಟ ಮತ್ತು ಇದಕ್ಕೆ ಸಿಹಿ ಊಟ ಅಂತಲೇ ಕರೆಯಲಾಗುತ್ತೆ. ಅದರಿಂದ ಸಿಹಿ ಊಟನೇ ಮಾಡಲಾಗುತ್ತೆ. ಹೋಳಿಗೆ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಸಿಹಿ ಊಟ ಆಗಿರೋದ್ರಿಂದ ಹೋಳಿಗೆ, ತುಪ್ಪ, ಪಾಯಸ, ಇನ್ನಿತರ ವೆಜ್ ಊಟ ಅಡುಗೆಗಳನ್ನೇ ಮಾಡಿಸಲಾಗುತ್ತೆ. ಇದರ ಹೆಸರೇ ನಿಶ್ಚಿತಾರ್ಥ ಆದರೂ ಕೂಡ ನಮ್ಮ ಮಲೆನಾಡಿನಲ್ಲಿ ಇದಕ್ಕೆ ಸಿಹಿ ಊಟ ಅಂತಲೇ ಕರೆಯಲಾಗುತ್ತೆ. ಅಂದರೆ ಮದುವೆ ಫಿಕ್ಸ್ ಆದ ನಂತರ ಹೆಣ್ಣಿನ ಮನೆಯವರು ಸಿಹಿ ಊಟವನ್ನು ನೀಡುವಂಥದ್ದು. ಮೊದಲೇ ಏನಾಗಿತ್ತು ಅಂತಂದರೆ, ಹುಡುಗಿಯ ಮನೆಗೆ ಎಂಗೇಜ್ಮೆಂಟಲ್ಲಿ ಹುಡುಗ ಹೋಗ್ತಾ ಇರಲಿಲ್ಲ. ಜಸ್ಟ್ ಬಂದಂತಹ ಅವರ ಸಂಬಂಧಿಕರೇ ಅಥವಾ ಹುಡುಗನ ಮನೆಯ ಹತ್ತಿರದ ಸಂಬಂಧಿಗಳು ಹೋಗಿ ನಿಶ್ಚಯನ ಮಾಡಿಕೊಂಡು ಬರ್ತಾಯಿದ್ರು. ಬಟ್ ಇವಾಗ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿದೆ. ಹುಡುಗ ಹುಡುಗಿಯರ ಸಮ್ಮುಖದಲ್ಲಿಯೇ ಎಂಗೇಜ್ಮೆಂಟನ್ನು ಮಾಡಲಾಗತ್ತೆ. ಈ ರೀತಿ ನಮ್ಮ ಮಲೆನಾಡಿನಲ್ಲಿ ಸಂಪ್ರದಾಯಗಳು ಈ ರೀತಿ ಇದೆ. ಇದಾಗಿತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ಅನೇಕ ಮಲೆನಾಡಿನ ಶಾಸ್ತ್ರಗಳ ಕುರಿತು ಆಶಾ ಸಂತೋಷ್ ಸಿದ್ದಾಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋನ ನೋಡಿ, ವಿಡಿಯೋ ಇಷ್ಟ ಆದರೆ ಮಲೆನಾಡಿನ ಸಂಪ್ರದಾಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.